ಡಿಕೆ ಶಿವಕುಮಾರ್ ಅವರು ಧಮಕಿ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಈ ಬಗ್ಗೆ ಕಿಡಿಕಾರಿದ್ದಾರೆ. ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ ಅಶೋಕ್, ಅನುದಾನ ಬೇಕಾದ್ರೆ ಶಾಸಕರು ತಗ್ಗಿ ಬಗ್ಗಿ ನಡೆಯಬೇಕು, ಈ ರೀತಿ ದರ್ಪ ಮೆರಿತಾ ಇದ್ದಾರೆ ಡಿಸಿಎಂ ಸಾಹೇಬ್ರು. ಅಂದ್ರೆ ಶಾಸಕರ ಮೇಲೂ ದರ್ಪ ಮೆರೆದ್ರು, ಈಗ ಕನ್ನಡ ಸಿನಿಮಾ ಕಲಾವಿದರ ಮೇಲೆ ದರ್ಪ ಮೆರಿತಾ ಇದ್ದಾರೆ. ಕನ್ನಡ ಸಿನಿಮಾ ಕಲಾವಿದರಿಗೆ ಈ ರೀತಿ ಬಹಿರಂಗ ವೇದಿಕೆಯಲ್ಲಿ ಧಮಕಿ ಹಾಕಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಪಾದಯಾತ್ರೆಗೆ ಬರೋದು ಬಿಡೋದು ಅವರವರ ವಿವೇಚನೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಈ ತರ ಮಾತು ನಿಮ್ಮ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನೆರೆದುಕೊಳ್ಳುವ ಕಲಾವಿದರಿಗೆ ಮಾತ್ರ ಮನ್ನಣೆ ಸಿಗುತ್ತೆ, ಇಲ್ಲ ಅಂದ್ರೆ ಮನ್ನಣೆ ಸಿಗಲ್ಲ ಅನ್ನೋ ನಿಮ್ಮ ಮಾತಿದೆಯಲ್ಲ, ನಿಮ್ಮ ಸ್ಥಾನಕ್ಕೆ ಶೋಭೆ ಅಲ್ಲ ಅದು ಅಂತ ಆರ್ ಅಶೋಕ್ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾಜದಲ್ಲಿ ಎಲ್ಲರೂ ತಮಗೆ ಮತ್ತು ತಮ್ಮ ಪಕ್ಷಕ್ಕೆ ಮಾತ್ರ ಸೆಲ್ಯೂಟ್ ಹೊಡೆದು ತಮ್ಮ ಅಡಿಯಾಳುಗಳಂತೆ ನಡ್ಕೋಬೇಕು ಅನ್ನುವ ಕೆಟ್ಟ ಮನಸ್ಥಿತಿಯಿಂದ ಹೊರಬನ್ನಿ ಅಂತ ಟ್ವಿಟ್ಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆರ್ ಅಶೋಕ್. ಈ ಬಗ್ಗೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಇದೆಯಲ್ಲ, ಕಲಾವಿದರಿಗೆ ನೇರವಾಗಿ ಬಹಿರಂಗವಾಗಿ ಸವಾಲು ಹಾಕಿರ್ತಕ್ಕಂಥದ್ದು, ಧಮಕಿ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ. ಸ್ವಾಮಿ, ನೀವು ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಾಡಿದಂತಹ ಜಾಥಾ, ಅದಕ್ಕೆ ನೀವು ಬಂದಿಲ್ಲ ಅಂದ್ರೆ ನೋಡ್ಕೋತೀನಿ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಮಾತಾಡ್ಬಿಟ್ರೆ ಅಧಿಕಾರ ದುರ್ಬಳಕೆ ಅಲ್ವಾ ಇದು ಅಂತ. ಯಾವ ತರದ ರಿಯಾಕ್ಷನ್ಸ್ ಬರ್ತಾ ಇದೆ ಇದಕ್ಕೆ ಬಸವರಾಜ್? ಇದು ಎಷ್ಟರ ಮಟ್ಟಿಗೆ ಎಸ್ಕಲೇಟ್ ಆಗ್ಬಹುದು? ಶ್ರೀಲಕ್ಷ್ಮಿ, ಇಲ್ಲಿ ಎರಡು ವಿಚಾರ ಇದೆ. ಪಾದಯಾತ್ರೆ ಮಾಡಿದ್ದು ಅದು ಒಂದು ಪಕ್ಷದ ಅಡಿಯಲ್ಲಿ, ಅಲ್ಲಿ ಎಲ್ಲಾ ಕಲಾವಿದರು ಭಾಗವಹಿಸಬೇಕನ್ನುವಂಥದ್ದು ಯಾವುದೇ ನಿಯಮ ಇಲ್ಲ. ಅದು ಹೊರತುಪಡಿಸಿ ಪಕ್ಷಾತೀತವಾಗಿ ಅಂತ ಅದೇನು ಕಾರ್ಯಕ್ರಮ ಆಗಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ. ಒಂದಷ್ಟು ಜನ ಗುರುತಿಸಿಕೊಳ್ಳುವಂತ ನಟರು, ಒಂದಷ್ಟು ವಾಣಿಜ್ಯ ಮಂಡಳಿಯವರು ಸಪೋರ್ಟ್ ಮಾಡಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ನಾನು ಕೂಡ ಪಾದಯಾತ್ರೆಯಲ್ಲಿದ್ದೆ. ಒಂದ್ 2-3 ನಟರು, ದುನಿಯಾ ವಿಜಯ್ ಇರಬಹುದು, ನೆನಪಿರ್ಲಿ ಪ್ರೇಮ್ ಇರಬಹುದು, ಸಾಧು ಕೋಕಿಲ್ ಅವರು ಇಷ್ಟಿದ್ರು. ಅದು ಹೊರತಂತ ವಾಣಿಜ್ಯ ಮಂಡಳಿ ಇತ್ತು. ಅದು ನಟರ ಸ್ವಂತಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಇನ್ನು ಉಳಿದಂತೆ ಇದು ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಈ ಕಾರ್ಯಕ್ರಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಇದು ಸರ್ಕಾರದ ಅಡಿಯಲ್ಲಿ ನಡೀತಾ ಇರೋದ್ರಿಂದ ಇದು ಯಾವುದೇ ಪಕ್ಷಕ್ಕೆ ಸೀಮಿತವಾದಂತಹ ಕಾರ್ಯಕ್ರಮ ಇಲ್ಲ. ಮತ್ತು ಚಿತ್ರರಂಗಕ್ಕೂ ಕೂಡ ಒಂದಷ್ಟು ಚೈತನ್ಯವನ್ನು ತುಂಬತಕ್ಕಂಥ ಕಾರ್ಯಕ್ರಮ. ಯಾಕಂದ್ರೆ ಮೊದಲೇ ಸಂಕಷ್ಟದಲ್ಲಿ ಕನ್ನಡ ಚಿತ್ರರಂಗ ಇದೆ, ಚಿತ್ರೋದ್ಯಮ ಕೂಡ ಒಂದಿಷ್ಟು ಕುಂಠಿತ ಆಗಿದೆ, ಸಿನಿಮಾಗಳು ನಡೀತಾ ಇಲ್ಲ ಅಂತ ಆರೋಪಗಳಿದ್ದಾವೆ. ಇಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮಗಳ ಆಯೋಜನೆ ಆಗ್ತಾ ಇರಬೇಕಾದಾಗ ಆ ಚಿತ್ರರಂಗ ಅದಕ್ಕೆ ಸ್ಪಂದಿಸಬೇಕಾದಂತ ಕೆಲಸ, ಅದರಲ್ಲೂ ಮುಂಚೂಣಿ ನಟರು ಕೂಡ ಸ್ಪಂದಿಸಬೇಕಾದಂತ ಕೆಲಸವನ್ನ ಮಾಡಬೇಕಾಗಿತ್ತು. ಅದನ್ನ ಮಾಡಿಲ್ಲ. ಅದಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಕೋಪ ತರಿಸಿದೆ ಅನ್ನುವಂಥದ್ದು ಈ ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ. ಅದು ಹೊರತುಪಡಿಸಿ ಕೂಡ ಒಂದಷ್ಟು ಅವರು ನೇರವಾದಂತಹ ಎಚ್ಚರಿಕೆ ಅಂತ ವೇದಿಕೆಯಲ್ಲೇ ಕೊಟ್ಟಿದ್ದಾರೆ. ಇನ್ ಮುಂದಾದ್ರೂ ಸುಧಾರಿಸಿಕೊಳ್ಳಿ, ನೀವು ಸುಧಾರಿಸಿಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಟ್ಟು ಬೋಲ್ಟು ಅನ್ನ ಹೇಗೆ ನಾವು ಟೈಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನುವಂಥದ್ದು. ಯಾಕಂದ್ರೆ ಒಂದಷ್ಟು ಸಬ್ಸಿಡಿಯನ್ನು ಕೂಡ ಸರ್ಕಾರದಿಂದ ಕೊಡಲಾಗುತ್ತೆ, ಚಿತ್ರೋದ್ಯಮ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತು ಅವರಿಗೆ ಲೊಕೇಶನ್ ಗಳನ್ನು ಕೂಡ ಅಲಾಟ್ ಮಾಡಿಕೊಡಲಾಗುತ್ತೆ, ಅವರು ಕೇಳದಂತ ಪರ್ಮಿಷನ್ ಅನ್ನೋ ಜಾಗದಲ್ಲಿ. ಆದ್ರಿಂದ ಸರ್ಕಾರದ ಒಂದಷ್ಟು ಉಪಯೋಗವನ್ನು ಪಡೆದು ಇಂತಹ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಂದಾಗ ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ಆದ್ರೆ ಅದನ್ನು ಹೇಳುವ ದಾಟಿಯಲ್ಲಿ ಹೇಳಬೇಕಾಗಿತ್ತು. ಅದರ ಒಂದು ಎಚ್ಚರಿಕೆ ಸ್ವರೂಪದಲ್ಲಿ ಹೇಳಿದ್ದಾರೆ. ಇದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಒಂದು ರೀತಿಯಲ್ಲಿ ಕನ್ನಡ ಚಿತ್ರೋದ್ಯಮ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ನಾವು ಸ್ವಾಗತ ಮಾಡಬಹುದು, ಚಲನಚಿತ್ರೋತ್ಸವಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಆದ್ರೆ ಬೇಕಾದಷ್ಟು ಪಾದಯಾತ್ರೆಗೆ ಬರಲೇಬೇಕಿತ್ತು ಅನ್ನುವಂಥ ನಿಯಮ ಇರಲಿಲ್ಲ. ಹಾಗಾಗಿ ಒಂದಷ್ಟು ನಟರು ಬಂದಿಲ್ಲ, ಅದಕ್ಕೆ ನೀವು ಬೆದರಿಕೆ ಹಾಕುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಈಗ ಇನ್ನು ಯಾವೆಲ್ಲ ವಿವಾದಗಳಿಗೆ ಕಾರಣವಾಗುತ್ತೆ, ಇನ್ನು ಯಾವೆಲ್ಲ ರಾಜಕಾರಣಿಗಳು, ಸಿನಿಮಾ ನಟರು ಏನೆಲ್ಲ ಪ್ರತಿಕ್ರಿಯೆ ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ರೀತಿಯ ಬಹಿರಂಗ ಧಮಕಿ ಏನು ಬಹಳ ಚೆನ್ನಾಗಿ ಏನು ಆಕ್ಸೆಪ್ಟ್ ಆಗಿಲ್ಲ ಜನಗಳಿಂದ. ಇದಕ್ಕೆ ಸಾಕಷ್ಟು ಪ್ರತಿರೋಧ ಕೇಳಿ ಬರ್ತಾ ಇದೆ, ಕಂಡು ಬರ್ತಾ ಇದೆ. ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಧಮಕಿ ಹಾಕ್ಬಿಡ್ಬೋದಾ ಅನ್ನೋಂಥ ಪ್ರಶ್ನೆ ಕೂಡ ಬರ್ತಾ ಇದೆ. ನಿಮ್ಮ ಧೋರಣೆ ಏನು ಹಾಗಾದ್ರೆ, ನಿಮ್ಮ ಆಟಿಟ್ಯೂಡ್ ಏನು ಹಾಗಾದ್ರೆ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಒಂದು ಸಾರ್ವಜನಿಕ ವೇದಿಕೆಯನ್ನ ಮತ್ತು ಅಧಿಕಾರವನ್ನ, ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ನೀವು ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಮನಸ್ಥಿತಿ ಏನು ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ಅಂತ ಹೇಳಬಹುದು.
ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಧಮಕಿ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಈ ಬಗ್ಗೆ ಕಿಡಿಕಾರಿದ್ದಾರೆ. ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ ಅಶೋಕ್, ಅನುದಾನ ಬೇಕಾದ್ರೆ ಶಾಸಕರು ತಗ್ಗಿ ಬಗ್ಗಿ ನಡೆಯಬೇಕು, ಈ ರೀತಿ ದರ್ಪ ಮೆರಿತಾ ಇದ್ದಾರೆ ಡಿಸಿಎಂ ಸಾಹೇಬರು. ಅಂದ್ರೆ ಶಾಸಕರ ಮೇಲೂ ದರ್ಪ ಮೆರೆದ್ರು, ಈಗ ಕನ್ನಡ ಸಿನಿಮಾ ಕಲಾವಿದರ ಮೇಲೆ ದರ್ಪ ಮೆರಿತಾ ಇದ್ದಾರೆ. ಕನ್ನಡ ಸಿನಿಮಾ ಕಲಾವಿದರಿಗೆ ಈ ರೀತಿ ಬಹಿರಂಗ ವೇದಿಕೆಯಲ್ಲಿ ಧಮಕಿ ಹಾಕಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಪಾದಯಾತ್ರೆಗೆ ಬರೋದು ಬಿಡೋದು ಅವರವರ ವಿವೇಚನೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಈ ತರ ಮಾತು ನಿಮ್ಮ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಡೆದುಕೊಳ್ಳುವ ಕಲಾವಿದರಿಗೆ ಮಾತ್ರ ಮನ್ನಣೆ ಸಿಗುತ್ತೆ, ಇಲ್ಲ ಅಂದ್ರೆ ಮನ್ನಣೆ ಸಿಗಲ್ಲ ಅನ್ನೋ ನಿಮ್ಮ ಮಾತಿದೆಯಲ್ಲ, ನಿಮ್ಮ ಸ್ಥಾನಕ್ಕೆ ಶೋಭೆ ಅಲ್ಲ ಅದು ಅಂತ ಆರ್ ಅಶೋಕ್ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾಜದಲ್ಲಿ ಎಲ್ಲರೂ ತಮಗೆ ಮತ್ತು ತಮ್ಮ ಪಕ್ಷಕ್ಕೆ ಮಾತ್ರ ಸೆಲ್ಯೂಟ್ ಹೊಡೆದು ತಮ್ಮ ಅಡಿಯಾಳುಗಳಂತೆ ನಡ್ಕೋಬೇಕು ಅನ್ನುವ ಕೆಟ್ಟ ಮನಸ್ಥಿತಿಯಿಂದ ಹೊರಬನ್ನಿ ಅಂತ ಟ್ವಿಟ್ಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆರ್ ಅಶೋಕ್. ಈ ಬಗ್ಗೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಇದೆಯಲ್ಲ, ಕಲಾವಿದರಿಗೆ ನೇರವಾಗಿ ಬಹಿರಂಗವಾಗಿ ಸವಾಲು ಹಾಕಿರ್ತಕ್ಕಂಥದ್ದು, ಧಮಕಿ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ. ಸ್ವಾಮಿ, ನೀವು ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಾಡಿದಂತಹ ಜಾಥಾ, ಅದಕ್ಕೆ ನೀವು ಬಂದಿಲ್ಲ ಅಂದ್ರೆ ನೋಡ್ಕೋತೀನಿ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಮಾತಾಡ್ಬಿಟ್ರೆ ಅಧಿಕಾರ ದುರ್ಬಳಕೆ ಅಲ್ವಾ ಇದು ಅಂತ. ಯಾವ ತರದ ರಿಯಾಕ್ಷನ್ಸ್ ಬರ್ತಾ ಇದೆ ಇದಕ್ಕೆ ಬಸವರಾಜ್? ಇದು ಎಷ್ಟರ ಮಟ್ಟಿಗೆ ಎಸ್ಕಲೇಟ್ ಆಗ್ಬೋದು? ಶ್ರೀಲಕ್ಷ್ಮಿ, ಇಲ್ಲಿ ಎರಡು ವಿಚಾರ ಇದೆ. ಪಾದಯಾತ್ರೆ ಮಾಡಿದ್ದು ಅದು ಒಂದು ಪಕ್ಷದ ಅಡಿಯಲ್ಲಿ ಅಲ್ಲಿ ಎಲ್ಲಾ ಕಲಾವಿದರು ಭಾಗವಹಿಸಬೇಕನ್ನುವಂಥದ್ದು ಯಾವುದೇ ನಿಯಮ ಇಲ್ಲ. ಅದು ಹೊರತುಪಡಿಸಿ ಪಕ್ಷಾತೀತವಾಗಿ ಅಂತ ಅದೇನು ಕಾರ್ಯಕ್ರಮ ಆಗಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ. ಒಂದಷ್ಟು ಜನ ಗುರುತಿಸಿಕೊಳ್ಳುವಂತ ನಟರು, ಒಂದಷ್ಟು ವಾಣಿಜ್ಯ ಮಂಡಳಿಯವರು ಸಪೋರ್ಟ್ ಮಾಡಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ನಾನು ಕೂಡ ಪಾದಯಾತ್ರೆಯಲ್ಲಿದ್ದೆ. ಒಂದ್ 2-3 ನಟರು, ದುನಿಯಾ ವಿಜಯ್ ಇರಬಹುದು, ನೆನಪಿರ್ಲಿ ಪ್ರೇಮ್ ಇರಬಹುದು, ಸಾಧು ಕೋಕಿಲ್ ಅವರು ಇಷ್ಟಿದ್ರು. ಅದು ಹೊರತಂತ ವಾಣಿಜ್ಯ ಮಂಡಳಿ ಇತ್ತು. ಅದು ನಟರ ಸ್ವಂತಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಇನ್ನು ಉಳಿದಂತೆ ಇದು ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಈ ಕಾರ್ಯಕ್ರಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಇದು ಸರ್ಕಾರದ ಅಡಿಯಲ್ಲಿ ನಡೀತಾ ಇರ್ತಿರೋದ್ರಿಂದ ಇದು ಯಾವುದೇ ಪಕ್ಷಕ್ಕೆ ಸೀಮಿತವಾದಂತಹ ಕಾರ್ಯಕ್ರಮ ಇಲ್ಲ. ಮತ್ತು ಚಿತ್ರರಂಗಕ್ಕೂ ಕೂಡ ಒಂದಷ್ಟು ಚೈತನ್ಯವನ್ನು ತುಂಬತಕ್ಕಂಥ ಕಾರ್ಯಕ್ರಮ. ಯಾಕಂದ್ರೆ ಮೊದಲೇ ಸಂಕಷ್ಟದಲ್ಲಿ ಕನ್ನಡ ಚಿತ್ರರಂಗ ಇದೆ, ಚಿತ್ರೋದ್ಯಮ ಕೂಡ ಒಂದಿಷ್ಟು ಕುಂಠಿತ ಆಗಿದೆ, ಸಿನಿಮಾಗಳು ನಡೀತಾ ಇಲ್ಲ ಅಂತ ಆರೋಪಗಳಿದ್ದಾವೆ. ಇಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮಗಳ ಆಯೋಜನೆ ಆಗ್ತಾ ಇರಬೇಕಾದಾಗ ಆ ಚಿತ್ರರಂಗ ಅದಕ್ಕೆ ಸ್ಪಂದಿಸಬೇಕಾದಂತ ಕೆಲಸ, ಅದರಲ್ಲೂ ಮುಂಚೂಣಿಯ ನಟರು ಕೂಡ ಸ್ಪಂದಿಸಬೇಕಾದಂತ ಕೆಲಸವನ್ನ ಮಾಡಬೇಕಾಗಿತ್ತು. ಅದನ್ನ ಮಾಡಿಲ್ಲ. ಅದಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಕೋಪ ತರಿಸಿದೆ ಅನ್ನುವಂಥದ್ದು ಇಲ್ಲಿ ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ. ಅದು ಹೊರತುಪಡಿಸಿ ಕೂಡ ಒಂದಷ್ಟು ಅವರು ನೇರವಾದಂತ ಎಚ್ಚರಿಕೆ ಅಂತ ವೇದಿಕೆಯಲ್ಲೇ ಕೊಟ್ಟಿದ್ದಾರೆ. ಇನ್ ಮುಂದಾದ್ರೂ ಸುಧಾರಿಸಿಕೊಳ್ಳಿ, ನೀವು ಸುಧಾರಿಸಿಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ನಟ್ಟು ಬೋಲ್ಟು ಅನ್ನ ಹೇಗೆ ನಾವು ಟೈಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನುವಂಥದ್ದು. ಯಾಕಂದ್ರೆ ಒಂದಷ್ಟು ಸಬ್ಸಿಡಿಯನ್ನು ಕೂಡ ಸರ್ಕಾರದಿಂದ ಕೊಡಲಾಗುತ್ತೆ, ಚಿತ್ರೋದ್ಯಮ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತು ಅವರಿಗೆ ಲೊಕೇಶನ್ ಗಳನ್ನು ಕೂಡ ಅಲಾಟ್ ಮಾಡಿಕೊಡಲಾಗುತ್ತೆ, ಅವರು ಕೇಳದಂತ ಪರ್ಮಿಷನ್ ಅನ್ನೋ ಜಾಗದಲ್ಲಿ. ಆದ್ರಿಂದ ಸರ್ಕಾರದ ಒಂದಷ್ಟು ಉಪಯೋಗವನ್ನು ಪಡೆದು ಇಂತಹ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಂದಾಗ ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ಆದ್ರೆ ಅದನ್ನು ಹೇಳುವ ದಾಟಿಯಲ್ಲಿ ಹೇಳಬೇಕಾಗಿತ್ತು. ಆದ್ರೆ ಒಂದು ಎಚ್ಚರಿಕೆ ಸ್ವರೂಪದಲ್ಲಿ ಹೇಳಿದ್ದಾರೆ. ಇದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಒಂದು ರೀತಿಯಲ್ಲಿ ಕನ್ನಡ ಚಿತ್ರೋದ್ಯಮ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ನಾವು ಸ್ವಾಗತ ಮಾಡಬಹುದು, ಚಲನಚಿತ್ರೋತ್ಸವಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಆದ್ರೆ ಬೇಕಾದಷ್ಟು ಪಾದಯಾತ್ರೆಗೆ ಬರಲೇಬೇಕಿತ್ತು ಅನ್ನುವಂಥ ನಿಯಮ ಇರಲಿಲ್ಲ. ಹಾಗಾಗಿ ಒಂದಷ್ಟು ನಟರು ಬಂದಿಲ್ಲ, ಅದಕ್ಕೆ ನೀವು ಬೆದರಿಕೆ ಹಾಕುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಈಗ ಇನ್ನು ಯಾವೆಲ್ಲ ವಿವಾದಗಳಿಗೆ ಕಾರಣವಾಗುತ್ತೆ, ಇನ್ನು ಯಾವೆಲ್ಲ ರಾಜಕಾರಣಿಗಳು, ಸಿನಿಮಾ ನಟರು ಏನೆಲ್ಲ ಪ್ರತಿಕ್ರಿಯೆ ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ರೀತಿಯ ಬಹಿರಂಗ ಧಮಕಿ ಏನು ಬಹಳ ಚೆನ್ನಾಗಿ ಏನು ಆಕ್ಸೆಪ್ಟ್ ಆಗಿಲ್ಲ ಜನಗಳಿಂದ. ಇದಕ್ಕೆ ಸಾಕಷ್ಟು ಪ್ರತಿರೋಧ ಕೇಳಿ ಬರ್ತಾ ಇದೆ, ಕಂಡು ಬರ್ತಾ ಇದೆ. ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಧಮಕಿ ಹಾಕ್ಬಿಡ್ಬೋದಾ ಅನ್ನೋಂಥ ಪ್ರಶ್ನೆ ಕೂಡ ಬರ್ತಾ ಇದೆ. ನಿಮ್ಮ ಧೋರಣೆ ಏನು ಹಾಗಾದ್ರೆ, ನಿಮ್ಮ ಆಟಿಟ್ಯೂಡ್ ಏನು ಹಾಗಾದ್ರೆ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಒಂದು ಸಾರ್ವಜನಿಕ ವೇದಿಕೆಯನ್ನ ಮತ್ತು ಅಧಿಕಾರವನ್ನ, ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ನೀವು ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಮನಸ್ಥಿತಿ ಏನು ಅನ್ನೋದನ್ನ ಇದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ಅಂತ ಹೇಳಬಹುದು.